ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ನ ಪೂಜೆಯಿಂದನೇ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾಕೆ ಏನು ಪೂಜೆ ಅಂತ ಹೇಳ್ಬಿಟ್ಟು ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಸೊ ವ್ಲಾಗ್ ಕಂಟಿನ್ಯೂ ಆಗುತ್ತೆ, ನೋಡಿ. ಎಲ್ರಿಗೂ ನಮಸ್ಕಾರ. ಸೊ ಗೈಸ್, ನಾವು ಇವತ್ತಿಂದ ಒಂದು ಹೊಸ ಬಿಸ್ನೆಸ್ನ ಪುಟ್ಟದಾಗಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ಪೂಜೆ ಮಾಡಿಬಿಟ್ಟು ಇವತ್ತು ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀವಿ. ಆ್ಯಸ್ ಯೂಶುವಲ್ ಇಬ್ಬರು ಪಾರ್ಟ್ನರ್ ಆಗೇ ಮಾಡ್ತಾ ಇರೋದು. ಸೊ ಎಲ್ಲರೂ ಬ್ಲೆಸ್ ಮಾಡಿ, ವಿಶ್ ಮಾಡಿ, ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು. ಏನೋ ರೀತಿಯ ಬಿಸ್ನೆಸ್ ಏನಪ್ಪ ಅಂದರೆ ಇವಾಗ ಹೇಳ್ತಾರೆ. ಹೆಸರೇನಿಲ್ಲ, ಅವ್ರು ಹೇಳ್ತಾರೆ. ಏನು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀವಿ ಅಂದರೆ ತಾಂಬೂಲ ಬೈಲಾನ ಅಂತ ನೀವು ಹೊಸ ಪೇಜ್ನ ಓಪನ್ ಮಾಡ್ಕೊಂಡ್ರೆ ನಾವು ಅದರಲ್ಲಿ ರಿಟರ್ನ್ ಗಿಫ್ಟ್ನ ಎಲ್ಲರಿಗೂ ಆರ್ಡರ್ಸನ್ನ ತೊಗೊಂಡು ರಿಟರ್ನ್ ಗಿಫ್ಟ್ನ ಮಾಡ್ಕೊತಿದ್ದೀವಿ. ಸೊ ರಿಟರ್ನ್ ಗಿಫ್ಟ್ಸ್ ಏನೇನಕ್ಕೆ ಅಂತಂದರೆ ಮದುವೆಗಳಿಗೆ, ಗೃಹ ಪ್ರವೇಶಕ್ಕೆ, ಹಾಫ್ ಸ್ಯಾರಿ ಫಂಕ್ಷನ್ಗೆ, ಬೇಬಿ ಶವರ್ಗೆ, ಸೊ ಎಲ್ಲ ಫಂಕ್ಷನ್ಸ್ಗೂ, ಕಾರ್ಪೊರೇಟ್ ಫಂಕ್ಷನ್ಸ್ಗೆ, ಸೊ ಅದಕ್ಕೆಲ್ಲನೂ ಕೂಡ ರಿಟರ್ನ್ ಗಿಫ್ಟ್ನ ನಾವು ಪ್ಯಾಕ್ ಮಾಡಿ ಕೊಡ್ತಾ ಇದ್ದೀವಿ. ಸ್ಟಾಕ್ಸ್ನ ನಾವು ಇಲ್ಲಿ ಸ್ಯಾಂಪಲ್ಸ್ ಇಟ್ಟು ಪೂಜೆ ಮಾಡಿದ್ದೀವಿ. ಇದರಲ್ಲಿ ನಿಮಗೆ ಎಷ್ಟು ಸ್ಟಾಕ್ಸ್ ಬೇಕಾದರೂ ಸಿಗುತ್ತೆ. ಮಿನಿಮಮ್ 1000ಇಂದ 2000ವರೆಗೂ ನಮ್ಮ ಹತ್ರ ಸ್ಟಾಕ್ಸ್ ಇದೆ, ಅವೈಲಬಲ್ ಇದೆ. ಸೊ ನೀವು ಮಿನಿಮಮ್ ಒಂದು 20 to 30 ಪೀಸಸ್ ಆದರೂ ಆರ್ಡರ್ ಮಾಡ್ಕೋಬೋದು. ಸೊ ಎಲ್ಲನೂ ನಾವು ನೀಟಾಗಿ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಪ್ಯಾಕ್ ಮಾಡಿ ಕೊಡ್ತೀವಿ. ಸೊ ಆಲ್ಮೋಸ್ಟ್ ಇಲ್ಲೆಲ್ಲಾನು ನಾವು ಒಂದೊಂದು ಸ್ಯಾಂಪಲ್ಸ್ನ ಇಟ್ಟಿದ್ದೀವಿ. ಹಾಂ, ಸದ್ಯಕ್ಕೆ ಪೂಜೆ ಮಾಡಿದ್ದೀವಿ ಅಷ್ಟೇ. ನೀವು ಆರ್ಡರ್ಸ್ನ ಕೊಟ್ಟರೆ ನಾವು ಪ್ಯಾಕ್ ಮಾಡಿ ಎಷ್ಟು ಬೇಕಾದ್ರೂ, ಬಲ್ಕಾಗಿ ಎಷ್ಟು ಬೇಕಾದ್ರೂ ನಾವು ಆರ್ಡರ್ಸ್ನ ತೊಗೊಂಡು ಪ್ಯಾಕ್ ಮಾಡಿ ಕೊಡ್ತೀವಿ. ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನಾನು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ. ನೀವು ಅಲ್ಲೂ ಕೂಡ ಬಂದು ಚೆಕ್ಔಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀನಿ, ಅಲ್ಲೂ ಕೂಡ ನೀವು ಕಾಲ್ ಆದರೂ ಮಾಡ್ಬೋದು, ವಾಟ್ಸಪ್ ಆದರೂ ಮಾಡ್ಬೋದು. ಸೊ ನಿಮ್ಗೆ ಯಾವ ಥರ ಬೇಕು ಗಿಫ್ಟ್ ಐಟಮ್ ಅಂತ ಹೇಳಿದ್ರೆ ನಾವು ವಾಟ್ಸಪ್ ಮಾಡಿ ಫೋಟೋಸ್ನ ಕಳಿಸ್ತೀವಿ. ಸೊ ನೀವು ಯಾವ ಸೆಲೆಕ್ಟ್ ಮಾಡ್ತೀರೋ ಅದನ್ನು ಪ್ಯಾಕ್ ಮಾಡಿ ಕಳಿಸ್ತೀವಿ. ಸೊ ಎಲ್ಲರೂ ಸಪೋರ್ಟ್ ಮಾಡಿ, ವಿಶ್ ಮಾಡಿ, ಬ್ಲೆಸ್ ಮಾಡಿ. ಇದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಈ ವ್ಲಾಗಲ್ಲಿ 3 to 4 ಡೇಸ್ ವೀಡಿಯೋಸ್ನ ನಾನು ಒಂದೇ ವ್ಲಾಗಲ್ಲಿ ಹಾಕ್ತಾ ಇದ್ದೀನಿ. ಏನಪ್ಪ ಅಂದರೆ ಮನೆ ಶಿಫ್ಟಿಂಗ್ ಮಾಡಬೇಕಾಗಿತ್ತು, ಎಲ್ಲನೂ ಅರ್ಜೆಂಟಲ್ಲೇ ಆಗ್ತಾ ಇದೆ. ಹಾಗಾಗಿ ಸೊ ಇವತ್ತು ನಿನ್ನೆ ಡಿಸೈಡ್ ಮಾಡಿದ್ದು ಮನೆ ಶಿಫ್ಟ್ ಮಾಡೋಕ್ಕೆ. ನಿನ್ನೆ ನೈಟ್ ಡಿಸೈಡ್ ಮಾಡಿ ಪಟ್ಟಂತ ಬಂದು ಅಡ್ವಾನ್ಸ್ ಕೊಟ್ಟು, ಆದರೆ ನೆಕ್ಸ್ಟ್ ಡೇ ಮಾರ್ನಿಂಗೇ ಹಾಲು ಉಗಿಸಿ ಅವತ್ತು ನೈಟೇ ಶಿಫ್ಟ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಆಗಿತ್ತು. ಸೊ ಯಾಕೆ ಏನು ಅಂತ ಹೇಳ್ಬಿಟ್ಟು ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಹೇಳ್ತೀನಿ, ಏನಕ್ಕೆ ಇಷ್ಟು ಸಡನ್ನಾಗಿ ಮನೆ ಶಿಫ್ಟ್ ಮಾಡಿದ್ದೆ ಅಂತ ಹೇಳ್ಬಿಟ್ಟು. ಸೊ ಸದ್ಯಕ್ಕೆ ಇವತ್ತು ಹಾಲು ಉಗ್ಸೋಣ ಅಂತೇಳಿ ಪೂಜೆ ಮಾಡ್ತಾಯಿದ್ದೀವಿ. ನಾನು ನಮ್ಮತ್ತೆ ಇಬ್ಬರು ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ವಿ. ಆಮೇಲೆ ಪೂಜಾ, ಭಾನು, ಅಮ್ಮ, ಅಪ್ಪಾಜಿ, ಲಾವು, ಹೇಮ ಎಲ್ಲರೂ ಲೇಟಾಗಿ ಬಂದರು. ಪೂಜೆ ಟೈಮಿಗೆ ಯಾರೂ ಬಂದಿರಲಿಲ್ಲ. ಸೊ ನಾವು ಇಬ್ಬರೇ ಪೂಜೆ ಮಾಡ್ತಾಯಿದ್ದೀವಿ. ಇವಾಗ ಬೆಳಗ್ಗೆ ಬೇಗನೆ ಹಾಲು ಉಗಿಸ್ಬೇಕಾಗಿತ್ತು. ಟೈಮಿಂಗ್ಸ್ ನೋಡಿಕೊಂಡು ಯಾವ ಟೈಮಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ಮಾಡ್ತಾಯಿದ್ದೀವಿ. ಎಲ್ಲ ಹರಿಬರಿನಲ್ಲೇ ಆಗ್ತಾಯಿದೆ. ಸೊ ಏನಾದರೂ ಒಳ್ಳೆಯದಾದರೆ ಸಾಕು, ಅಷ್ಟೇ.
ಇದೇ ಸುತ್ತು ಆ ಕಡೆ ಫಸ್ಟ್ ಓ ಇದ್ದೇ ನನಗೆ ಕಾಣ್ತಲೇ ಹಾಕಿ ಜಾಸ್ತಿ ಮಾಡಿ ಚೆನ್ನಾಗಿದೆ. ಅದೇ ಫಿಟುಲಿ ಹೀಗೆ ಕಮ್ಮಿ ಮಾಡ್ತೀವಿ. ಕಮ್ಮಿ ಮಾಡಿ ಸಕ್ಕರೆ ಹಾಕ್ಬಿಟ್ಟು ರುಬ್ಬಿದ ತಕ್ಷಣ ಸರಿಯಾಗಿ ತಕ್ಕಲ್ಲಿ ಹಾಲು ಕುಡಿಯೋದು ನೀವೇ ಹಾಂ ಹ್ಞೂ ಆ ಕಡೆದು ಒಂಚೂರು ದೊಡ್ಡದಾಯ್ತು ಆ ಕಡೆದು ದೊಡ್ಡದಾಯ್ತು ಹ್ಞೂ ನೆಲ್ಲಿ ಮಾತ್ರ ಇಲ್ಲೊಂದಕ್ಕೆ ಹಾಕಿರೋದು ನೆಲ್ಲಿಯ ವಾಷಿಂಗ್ ಮಿಷಿನಿಗೆ ನೆಲ್ಲಿ ಇಲ್ಲೊಂದಕ್ಕೆ ಹಾಕಿರೋದು ಸೊ ಗೈಸ್ ಇವಾಗ ಪೂಜೆ ಎಲ್ಲ ಮುಗಿಸಿ ಹಾಲು ಉಗ್ಸಿದ್ದಾಯಿತು ಹಾಗೆ ಸುಮ್ಮನೆ ಕೂತಿದ್ದೆ ವ್ಲಾಗ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಎಲ್ಲ ಸಡನ್ನಾಗಿ ಆಯಿತು ಸೊ ಅರ್ಜೆಂಟಲ್ಲಿ ಮನೆ ಕೂಡ ಶಿಫ್ಟ್ ಮಾಡ್ತಾ ಇದ್ದೀವಿ ಇವತ್ತೇ ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡಬೇಕು ಇವಾಗ ಹೋಗ್ಬಿಟ್ಟು ನೈಟು ಶಿಫ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಎಲ್ಲ ಕೆಲಸನೂ ಒಟ್ಟಿಗೆ ಬಂದುಬಿಟ್ಟಿದೆ ಇವಾಗ ತೋಟಕ್ಕೆ ಹೂವು ಹಾಕ್ಸೋಣ ಅಂತೇಳಿ ತಂದಿದ್ದೀವಿ ನಾನು ಹೊಸ ಬಿಸ್ನೆಸ್ ಬೇರೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮನೆ ಶಿಫ್ಟ್ ಮಾಡಬೇಕು ಎಲ್ಲ ಒಂದೇ ಸಲ ಬಂದುಬಿಟ್ಟಿದೆ ಹೆಂಗೆ ಮ್ಯಾನೇಜ್ ಮಾಡೋದು ಅಂತಲೇ ಗೊತ್ತಿಲ್ಲ ಸೊ ನೋಡೋಣ ಹೇಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಸೊ ವ್ಲಾಗ್ಸ್ ತುಂಬ ಲೇಟಾಗಿ ಬರುತ್ತೆ ಎಡಿಟ್ ಮಾಡೋಕ್ಕಾಗ್ತಾಯಿಲ್ಲ ಸೊ ಯಾವಾಗ ಆಗುತ್ತೆ ಆವಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ವ್ಲಾಗ್ನ ನೋಡ್ತಾ ಇರಿ ಸೊ ಇವಾಗ ಇಲ್ಲಿಂದ ಹಳೆ ಮನೆಗೆ ಹೋಗ್ಬಿಟ್ಟು ಎಲ್ಲ ಪ್ಯಾಕ್ ಮಾಡಬೇಕು ಸೊ ಪೂಜಾ ಭಾನು ಅಮ್ಮ ಎಲ್ಲ ಬರ್ತಾರೆ ಹೆಲ್ಪ್ ಮಾಡಿಕೊಡ್ತಾರೆ ಸೊ ಲಾವು ಹೇಮ ಎಲ್ಲ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಬಂದಮೇಲೆ ಎಲ್ಲ ಹೋಗ್ಬಿಟ್ಟು ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ಶಿಫ್ಟ್ ಮಾಡಿಕೊಂಡು ಬಂದು ಇಲ್ಲಿ ಜೋಡಿಸ್ಕೊಂಡು ಸೆಟಲ್ ಆಗಬೇಕು ಒಂದು 3-4 ಡೇಸ್ ಆದರೂ ಬೇಕು ನೀಟಾಗಿ ಇಲ್ಲೆಲ್ಲನೂ ಜೋಡಿಸ್ಕೊಳೋದಕ್ಕೆ ಸೊ ಮನೆ ಶಿಫ್ಟಿಂಗ್ ಅಂದರೆ ಹಿಂಸೆನೇ ಸೊ ಯಾಕೆ ಇಷ್ಟು ಅರ್ಜೆಂಟಲ್ಲಿ ಶಿಫ್ಟ್ ಮಾಡ್ತಾಯಿದ್ದು ಏನು ಅಂತೆಲ್ಲ ಮುಂದೆ ಹೇಳ್ತೀನಿ ನಾನು ಸೊ ಸದ್ಯಕ್ಕೆ ಇಷ್ಟೇ ನನ್ನ ಅಪ್ಡೇಟ್ಸ್ ಸೊ ವ್ಲಾಗ್ಸ್ ಅಂತೂ ತುಂಬ ಲೇಟಾಗೇ ಬರುತ್ತೆ ಸಾರಿ ಸೊ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಹಂಗೆ ಆಗ್ತಾಯಿದೆ ಅಷ್ಟೇ ನೋಡೋಣ ಹೇಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಮುಂಕಿದ ಇಕ್ಕದ ಸಣ್ಣ ಸಣ್ಣವಾ ಅಮ್ಮೆ ಅಲ್ಲಿಗೆ ಇಕ್ಕದ ರೆಡಿ किसी के लिए है इसमें भी हम नहीं
ಏನು ಮಾರ್ನಿಂಗಿಂದ ಶಿಫ್ಟ್ ಮಾಡ್ತಾ ಇದ್ದೀವಿ. ಅವ್ರು ತೊಗೊಂಬಂದು ಕೊಟ್ಟಂಗೆ ನಾನೆಲ್ಲ ಜೋಡಿಸ್ಕೊತಾ ಇದ್ದೀನಿ. ಅಂದ್ರೂ ಇನ್ನೂ ಮುಗ್ದಿಲ್ಲ. ಆಲ್ಮೋಸ್ಟ್ ಎಲ್ಲ ತಂದಿದ್ದಾರೆ. ಇನ್ನೊಂದು ಸ್ವಲ್ಪ ಐಟಮ್ಸ್ ಇದೆ ಥರದ್ದು. ಎಲ್ಲ ಅರ್ಧಂಬರ್ಧ ಸೆಟಪ್ ಆಗಿದೆ. ಇನ್ನು 2 ಡೇಸ್ ಬೇಕು ಇದೆಲ್ಲ ನೀಟಾಗಿ ಸೆಟ್ ಮಾಡ್ಕೊಳ್ಳೋಕ್ಕೆ. ಮನೆ ಶಿಫ್ಟ್ ಮಾಡೋದು ಅಂದರೆ ಇದೊಂದೇ ಹಿಂಸೆ. ನೋಡಿ ಗೈಸ್, ನೆನ್ನೆ ಹೆಂಗಿತ್ತು ಮನೆ, ಇವತ್ತು ಹೆಂಗಾಗಿದೆ ಅಂತ. ಆಲ್ಮೋಸ್ಟ್ ಎಲ್ಲ ಸೆಟ್ ಆಯಿತು. ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ. ಈ ಮನೆ ಚೇಂಜ್ ಮಾಡೋದು ಬೇಡ, ಸಹವಾಸನೇ ಬೇಡ ಅನಿಸ್ಬಿಟ್ಟಿದೆ. ನೆನ್ನೆಯಿಂದ ಫುಲ್ಲು ಸಾಕಾಗೋಯ್ತು. ಇವತ್ತಂತೂ ಫುಲ್ಲು ಆಲ್ಮೋಸ್ಟ್ ಒಂದು 80% ಫುಲ್ ಸೆಟ್ ಮಾಡಿದ್ದೀವಿ. ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ, ಅದು ಮುಗಿದ್ರೆ ಮುಗೀತು. ಸಖತ್ ಹಿಂಸೆ ಶಿಫ್ಟಿಂಗು ಮನೆಯೆಲ್ಲ. ಇವು ಬೇಡವೇ ಬೇಡ ಅನಿಸ್ಬಿಡುತ್ತೆ. ಎಲ್ಲ ಮುಗಿಸ್ಬಿಟ್ಟು ಇವಾಗ ಕೂತಿದ್ದೀನಿ. ಲಾವು ಮನೆಗೆ ಹೋಗಿದ್ದೆ, ಸ್ವಲ್ಪ ಕೆಲಸ ಇತ್ತು. ಹೊಸ ಬಿಸ್ನೆಸ್ದು ಸ್ವಲ್ಪ ವೀಡಿಯೋಸ್ ಮಾಡೋದಿತ್ತು, ಹೋಗಿ ಮಾಡಿಕೊಂಡು ಬಂದೆ. ಬಟ್ ಅಲ್ಲೇನು ವ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ. ಬೇಗ ಹೋಗಿ ಬೇಗ ಬಂದೆ, ಯಾಕಂದರೆ ಮನೇಲಿ ಸ್ವಲ್ಪ ಕೆಲಸ ಇತ್ತು. ಹಾಗಾಗಿ ಎಲ್ಲ ಇನ್ನೂ ಫುಲ್ ಸೆಟ್ ಆಗಿರಲಿಲ್ಲ. ಅದನ್ನು ಬಿಡೋಂಗಿಲ್ಲ, ಇದನ್ನು ಬಿಡೋಂಗಿಲ್ಲ, ಹಂಗಾಗ್ಬಿಟ್ಟಿದೆ. ಎಲ್ಲ ಒಟ್ಟಿಗೆ ಒಂದೇ ಟೈಮಲ್ಲಿ ಎಲ್ಲ ಬ್ಯಾಲೆನ್ಸ್ ಮಾಡಬೇಕು. ಸೊ ಅದೆಲ್ಲ ವಿಡಿಯೋ ಮುಗಿಸ್ಕೊಂಡು ಬಂದು ಇವಾಗ ಕೂತಿದ್ದೀನಿ. ಫುಲ್ಲು ಟಯರ್ಡ್ ಅಂದರೆ ಹೇಳೋಕ್ಕಾಗ್ತಿಲ್ಲ, ಅಷ್ಟು ಟಯರ್ಡ್ ಆಗಿಬಿಟ್ಟಿದೆ. ಸವಾಸನೇ ಬೇಡ, ಮನೆ ಶಿಫ್ಟ್ ಮಾಡೋ ಸವಾಸನೇ ಬೇಡ ಅಂತ. ಗ್ರೌಂಡ್ ಫ್ಲೋರ್ ಆಗಿದ್ರೆ ಇಷ್ಟೊಂದು ಏನೂ ಅನಿಸ್ತಿರ್ಲಿಲ್ಲ. ಫಸ್ಟ್ ಫ್ಲೋರ್ ಎಲ್ಲನೂ ಫಸ್ಟ್ ಫ್ಲೋರಿಗೆ ಎತ್ಕೊಂಬಂದು ಕೊಟ್ಟರು. ಬಟ್ ಜೋಡಿಸ್ಕೊಳೋದು ಅದೆಲ್ಲ ಹೆವಿ ಹಿಂಸೆ ಆಗೋಯ್ತು. ನಮ್ಮ ಮನೇಲಂತೂ ಫುಲ್ಲು ಮನೆ ಐಟಮ್ಸ್ ಎಲ್ಲ ತುಂಬ ಜಾಸ್ತಿನೇ ಇದೆ. ಇವಾಗ ಶಿಫ್ಟ್ ಮಾಡ್ಬೇಕಾದ್ರೆ ಗೊತ್ತಾಯಿತು ನಮಗೆ ಎಷ್ಟಿದೆ ಅಂತ. ಎಷ್ಟೊಂದು ಬೇಕಿತ್ತ ಅಂತ. ತೊಗೊಳ್ಳೋಣ ಅನಿಸುತ್ತೆ. ಬಟ್ ಈ ಶಿಫ್ಟಿಂಗ್ ಮಾಡ್ಬೇಕಾರೆಲ್ಲ ಸಖತ್ ಹಿಂಸೆ ಆಗುತ್ತೆ. ಬೆಳಗಿಂದ ಏನೂ ವ್ಲಾಗ್ ಮಾಡೋಕ್ಕೆ ಹೋಗಿರಲಿಲ್ಲ. ಎಲ್ಲ ಸೆಟ್ ಆದಮೇಲೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಇಲ್ಲಿಲ್ಲೇ ಇಟ್ಕೊಂಡಿದ್ನಲ್ಲ, ಹಾಗಾಗಿ. ಸೊ ಇವಾಗೆಲ್ಲ ಸೆಟ್ ಆಯಿತು. ಅರುಣವರು ಇವಾಗ ಪೂಜೆ ಮಾಡಿ ಹೋದರು. ಇವತ್ತು ಮನೆ ದೇವ್ರ ವಾರ ಅಲ್ವಾ, ಹಾಗಾಗಿ ಸಂಜೆ ಪೂಜೆ ಮಾಡಿದ್ರು. ಬೆಳಗ್ಗೆ ಎಲ್ಲ ಮಾಡೋಕ್ಕಾಗಲಿಲ್ಲ. ಪರವಾಗಿಲ್ಲ, ಮನೆ ಅಡ್ಜಸ್ಟ್ ಆಗ್ತಾ ಇದೆ. ನೆನ್ನೆನೂ ಚೆನ್ನಾಗಿ ನಿದ್ದೆ ಬಂತು. ಫಸ್ಟ್ ಡೇ ಎಲ್ಲರೂ ಹೇಳ್ತಾರೆ ನಿದ್ದೆ ಬಂದಿಲ್ಲ ಅಂತ, ಬಟ್ ನಮಗೆ ಓಕೆ ಅನಿಸ್ತು, ನಿದ್ದೆ ಬಂತು. ಸ್ವಲ್ಪ ಶೆಕೆ ಅನಿಸುತ್ತೆ ಅಷ್ಟೇ. ಸೊ ಅಷ್ಟೇ ಗೈಸ್, ನಾಳೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡಿ ಆಟ ಬ್ಲೀಚಿಂಗ್ ಪೌಡ್ರು ಎಲ್ಲ ಆಯ್ತೈತೆ, ಹುಳ ಪಟ್ಟೆ ಬರ್ದಿದ್ದೀನಿ. ನೋಡಿ ಗೈಸ್, ನಮ್ಮ ತೋಟದ್ದು ಸೊಪ್ಪು ಇವಾಗ ಪೂಜಾ ಹೋಟ್ಲಿಗೆ ತಗೊಂಡು ಹೋಗ್ತಾ ಇದೀವಿ. ನಾಳೆ ನಮ್ಮ ಹೋಟ್ಲಲ್ಲಿ ಸೊಪ್ಪಿಂದು ಸ್ಪೆಷಲ್ ಸಾಂಬಾರ್. ಇವ್ರು ನೋಡ್ರಿ, ನಮ್ಮ ಮನೆಯವರು ಯಾವ ರೇಂಜಲ್ಲಿ ಸೊಪ್ಪೆಲ್ಲ ಕ್ಲೀನ್ ಮಾಡ್ತವ್ರೆ. ಪಕ್ಕ ರೈತರಾಗ್ಬಿಟ್ಟವ್ರೆ. ಸೊಪ್ಪಲ್ಲಿ ಸಿಕ್ಕಾಪಟ್ಟೆ ಮಣ್ಣಿತ್ತು, ಮಳೆ ಬಂದಿತ್ತು. ಅದಕ್ಕೆ ಇವಾಗ ಬಕೆಟಲ್ಲಿ ಬೇರೆಲ್ಲ ತೊಳ್ಕೊತಾ ಇದ್ದಾರೆ. ಅಡುಗೆ ಮಾಡ್ಬೇಕಾದ್ರೆ ಸೊಪ್ಪು ತೊಳಿತಾರೆ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ದಪ್ಪ ಸಿಕ್ಕೈತಿದು. ಮಳೆ ಚೆನ್ನಾಗಾಗಿದೆ ಇವತ್ತು. ಬರ್ಬೇಕಾದ್ರೆ ಮಳೆಲಿ ನೆನ್ಕೊಂಬಂದ್ವಿ ಗೈಸ್. ಅಲ್ಲಿ ಟಿಪ್ಟೂರಲ್ಲಿ ಹೊರಟಾಗ ಮಳೆ ಇರಲಿಲ್ಲ, ಬಿಸಿಲಿತ್ತು.
ಬರ್ತಾ 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 ಮಳೆ ಸ್ಟಾರ್ಟ್ ಆಯಿತು. ಮೊದಲೇ ಮನೆ ಶಿಫ್ಟ್ ಮಾಡಿ ಫುಲ್ ಸುಸ್ತಾಗಿದ್ವಿ. ಇವತ್ತು ಸ್ವಲ್ಪ ಲೈಟಾಗಿ ಜ್ವರ ಬೇರೆ ಇತ್ತು ನನಗೆ, ನಮ್ಮ ಮನೆಯವ್ರಿಗೂ ಹುಷಾರಿರಲಿಲ್ಲ. ಇವಾಗ ನೆನ್ಕೊಂಬಂದಿದ್ದೀವಿ ಫುಲ್ಲು. ಜ್ವರ ಇನ್ನೆಲ್ಲಿ ಬಿಡುತ್ತೆ, ಜಾಸ್ತಿ ಆದರೆ ಹೋಗಿ ಟ್ಯಾಬ್ಲೆಟ್ ತೊಗೋಬೇಕು. ತುಂಬ ದಿನ ಆಗಿತ್ತು, ತೋಟಕ್ಕೆ ಬಂದೇ ಇರಲಿಲ್ಲ, ಮನೆ ಶಿಫ್ಟಿಂಗ್ ಅದು ಇದು ಅಂತ ಹೇಳ್ಬಿಟ್ಟು. ಅದಕ್ಕೆ ಇವತ್ತು ಬಂದ್ವಿ. ನೋಡಿದ್ರೆ ಮಳೆ. ಇನ್ನೇನು ಹೊರಡ್ತೀವಿ, ಇನ್ನೊಂದು 1/4 ಗಂಟೆ ಅಷ್ಟೇ. ಚಳಿ ಚಳಿ ಫುಲ್ಲು. ನೀರು ಬಿಡೋದೇ ಬೇಡ, ಇನ್ನೊಂದು ವಾರ ಚೆನ್ನಾಗಿ ನೆಂದೈತೆ. ನಾವು ಹೂವಿನ ಗಿಡ ತಂದು ಇಟ್ಕೊಂಡಿದ್ದೀವಿ, ಹಾಕ್ಸೋಕ್ಕೆ ಟೈಮ್ ಇಲ್ಲ. ತೋಟದಿಂದ ಬರ್ತಾ ಹಾಗೆಯೇ ವಿಶಾಲ್ ಮಾರ್ಟ್ಗೆ ಹೋಗಿದ್ವಿ. ಮನೆಗೆ ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು, ಮನೆ ಶಿಫ್ಟಿಂಗ್ ಮಾಡಿದ್ವಲ್ಲ ಹಾಗಾಗಿ. ಸೊ ಅದೆಲ್ಲ ತೊಗೊಂಬರೋಣ ಅಂತೇಳಿ ಹಾಗೆ ಹೋಗಿ ತೊಗೊಂಡು ಬಂದ್ವಿ. ತೋಟದಿಂದ ಬರಬೇಕಾದ್ರೆ ಹಂಗೆ ವಿಶಾಲ್ ಮಾರ್ಟ್ಗೆ ಹೋಗಿದ್ವಿ. ಮನೆಗೆ ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು, ಡಸ್ಟ್ಬಿನ್ನು, ಏರಿಯಲ್ಲು ಅದೆಲ್ಲ ಬೇಕಾಗಿತ್ತು. ಸೊ ಹಂಗೆ ಬರ್ತಾ ತೊಗೊಂಬಂದ್ವಿ. ತುಂಬ ದಿನ ಆಗಿತ್ತು, ತೋಟಕ್ಕೂ ಹೋಗಿರಲಿಲ್ಲ. ಸೊ ಇವತ್ತು ಹೋಗಿ ಬಂದ್ವಿ. ಮಳೆಯಲ್ಲೇ ನೆನ್ಕೊಂಡು ಹೋಗ್ಬಿಟ್ವಿ. ಮಳೆ ಬರಲ್ಲ ಅಂತ ಅಂದ್ಕೊಂಡು ಹೋದ್ವಿ. ಟಿಪ್ಟೂರಲ್ಲಿ ನಾವು ಹೋಗ್ಬೇಕಾದ್ರೆ ಬಿಸಿಲಿತ್ತು, ಬಟ್ ಅಲ್ಲಿ ಹೋದಾಗ ಮಳೆ ಸ್ಟಾರ್ಟ್ ಆಗೋಯ್ತು. ನೆನ್ಕೊಂಡೇ ಹೋದ್ವಿ. ಮಳೆಯೆಲ್ಲ ಚೆನ್ನಾಗಾಗಿದೆ. ಸೊ ನೋಡಿಕೊಂಡು ಬೇಗ ವಾಪಸ್ ಬಂದ್ವಿ. ಲೇಟಾಗಿತ್ತು, ಕತ್ಲಾಗುತ್ತೆ ಅಂತ ಹೇಳ್ಬಿಟ್ಟು. ಹಂಗೆ ಬರ್ತಾ ವಿಶಾಲ್ ಮಾರ್ಟಿಗೆ ಹೋಗಿ ಮನೆಗೆ ಏನೇನು ಬೇಕೋ ಎಲ್ಲ ತೊಗೊಂಡು ಬಂದೆ. ಸೊ ಇನ್ನು ಮನೆ ಸೆಟಪ್ ಮಾಡೋಕ್ಕೆ ಇನ್ನೂ ಒಂದು 2 ದಿನ ಬೇಕು ಅನಿಸುತ್ತೆ. ಒಂದು 80% 90% ಆಗಿದೆ, ಇನ್ನೂ ಟೈಮ್ ಬೇಕು. ಆ ಮನೇಲಿದ್ದು ಅಭ್ಯಾಸ ಆಗಿ ರೂಢಿಯಾಗಿ ನನಗಿಲ್ಲಿ ಸ್ವಲ್ಪ ಬೇಜಾರು ಅನಿಸ್ತಾ ಇದೆ. ಒಂದು ಸ್ವಲ್ಪ ಅಡ್ಜಸ್ಟ್ ಆಗೋವರೆಗೂ ಹಂಗೇ. ನೆನ್ನೆ ಅಂತೂ ನಂಗೆ ಅಳುನೇ ಬಂದುಬಿಡ್ತು. 4 ಇಯರ್ಸಿಂದ ಅಲ್ಲೇ ಇದ್ವಿ ನಾವು. ಚೆನ್ನಾಗಿ ಅಡ್ಜಸ್ಟ್ ಆಗಿತ್ತು ಮನೇನು, ರೋಡು ಎಲ್ಲನೂ. ಬಟ್ ಏನೂ ಮಾಡೋಕ್ಕಾಗಲ್ಲ, ಚೇಂಜ್ ಮಾಡೋ ಪರಿಸ್ಥಿತಿ ಬಂತು, ಹಾಗಾಗಿ ಚೇಂಜ್ ಮಾಡಿದ್ವಿ. ಇಲ್ಲೂ ಅಡ್ಜಸ್ಟ್ ಆಗುತ್ತೆ. ಮನೆ ಅಂತೂ ತುಂಬ ಚೆನ್ನಾಗಿದೆ, ಇಂಟೀರಿಯರ್ಸ್ ಎಲ್ಲನೂ ಚೆನ್ನಾಗಿ ಮಾಡಿಸಿದ್ದಾರೆ. ಮನೆ ತುಂಬ ಚೆನ್ನಾಗಿದೆ. ಸ್ವಲ್ಪ ಅಡ್ಜಸ್ಟ್ ಆಗೋ ತನಕ ಹಾಗೆ ಸ್ವಲ್ಪ ಬೇಜಾರು ಅನಿಸುತ್ತೆ. ಮನೇಲಿ ಒಬ್ಬಳೇ ಇರ್ತೀನಲ್ವ, ಎಲ್ಲರೂ ಬೇಕ್ರಿಗೆ ಹೋಗ್ತಿರ್ತಾರೆ, ಯಾರನ್ನೋರು ತೋಟಕ್ಕೆ ಬೇಕ್ರಿ ಅದು ಇದು ಕೆಲಸ ಅಂತ ಹೋಗ್ತಾ ಇರ್ತಾರೆ. ಒಬ್ಬಳೇ ಇರೋದ್ರಿಂದ ಸ್ವಲ್ಪ ಬೇಜಾರು ಅನಿಸುತ್ತೆ. ಮನೇಲಿ ಯಾರಾದರೂ ಇದ್ದರೆ ಏನು ಅನಿಸಲ್ಲ, ಸ್ವಲ್ಪ ದಿನ ಅಡ್ಜಸ್ಟ್ ಆಗುತ್ತೆ. ಸೊ ಅಷ್ಟೇ ಗೈಸ್.